ಅವರಾಗಿರೋದಕ್ಕೆ ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗ್ ಬಂದ್ರು. ಹಾಗನ್ಕೊಂಡ್ರೆ ಮಾಮ್ ಸರ್ಪದ್ವೀಪಕ್ಕೆ ಹೋಗಿ ಬಂದ್ರಲ್ಲ. ಹೇಗ್ ಹೋದ್ರು ವಾಪಸ್ ಹೇಗ್ ಬಂದ್ರು? ಅಷ್ಟಕ್ಕೂ ವಾಪಸ್ ಬಂದಿರೋದು ಅವರೇನಾ ಅನ್ನೋ ಡೌಟು ನಂಗೆ ಇಲ್ಲಿವರೆಗೂ ಹೋಗಿಲ್ಲ. ನೀನೇನಂದ್ರೂ ನನಗೇನಾಗಲ್ಲ. ನನ್ ಮಕ್ಳು ನನ್ ಗುರ್ತು ಹಿಡಿದ್ರಲ್ಲ, ನನಗಷ್ಟೇ ಸಾಕು. ಈ ಗಲಾಟೆ ಯಾಕಕ್ಕ? ಮೊದ್ಲು ಆರತಿ ಮಾಡು. ಸ್ವಾಮಿ ಗಣಪ, ಗೊತ್ತೋ ಗೊತ್ತಿಲ್ದೇನೋ ನಮ್ ಕಡೆಯಿಂದ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸಿ ಕಾಪಾಡು ತಂದೆ. ನೀವೇ ಕೆನ್ನೆ ತಟ್ಕೊಂಡ್ರಿ ಅಂದ್ರೆ ಅದೆಷ್ಟೋ ಪಾಪ ಮಾಡಿರೋ ನನ್ ಗಂಡ ಮತ್ತೆ ನನ್ ತಿಲೋತ್ತಮ ಅತ್ತೆ ಚಾವಟಿ ಏಟ್ ತಿನ್ಬೇಕೋ ಏನೋ. ಏಯ್ ಹೌದು ಕಣೆ, ನಿನ್ನ ಮದ್ವೆ ಮಾಡ್ಕೊಂಡಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು. ವಲ್ಲಭವ, ಸ್ವಲ್ಪ ಸುಮ್ನಿರ್ತೀರಾ? ಅಕ್ಕನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಸರಿ ಬಿಡು. ನಮ್ಮೆಲ್ರಿಗೂ ಆರತಿ ಕೊಟ್ರಿ, ಮತ್ ಗಾಯತ್ರಿಗೆ ಏನ್ ಕೊಡ್ತೀರಾ? ಪ್ರಸಾದ ಕೊಟ್ಬಿಡು. ಡ್ರೆಸ್ ಮೇಲೆ ಚೆಲ್ಕೋಬಹುದು. ಯಾವ್ದಾದ್ರು ಹಣ್ಣಿದ್ರೆ ಕೊಡಿ, ತಿಂತಾಳೇನೋ. ಹಬ್ಬದ ದಿನ ತಿನ್ಬೇಕು. ದೇವ್ರಿಗಿಟ್ಟಿರೋ ನೈವೇದ್ಯನ ತಿನ್ನೋದು ಅಂದ್ರೆ ಅದೃಷ್ಟ ಇರ್ಬೇಕು. ಹೌದಕ್ಕ, ನೈನಮ್ಮ ಆರತಿ ಮಾಡಿರೋದ್ರಿಂದ ಇವಾಗ ನೈವೇದ್ಯ ಪ್ರಸಾದನ ಎಲ್ಲರಿಗೂ ಕೊಡ್ಬೋದಪ್ಪ. ಉಂಡೆಗಳಾದ್ರೆ ಹೇಗೋ ಕೊಡ್ಬೋದು, ಆದ್ರೆ ಇದನ್ನ ಹೇಗ್ ಕೊಡಕ್ಕಾಗತ್ತೆ ಚಿಕ್ಕಪ್ಪ? ಮೊದ್ಲು ಮಕ್ಳು ಕೊಡಿ ಅಂತ ಹೇಳ್ದವ್ರೆ, ಪ್ರಸಾದನ ಅವರಿಂದ ಇವರು ತಗೋತಾ ಇದ್ದೀರಲ್ಲ. ಯಾರಿಗೂ ಬೇಡ ಈಗ, ತಗೊಂಡ್ ಹೋಗಿ ಪೂಜೆಗೆ ಬರ್ದೇ ಇರೋಂತ ವಿಷಯಕ್ಕೆ ಮೊದ್ಲು ಕೊಡಿ. ಆ ಕೆಲ್ಸ ಆದ್ರೂ ಮಾಡಿ. ಸಹಾಯ ಮಾಡ್ದಿರೋ ನಾನ್ ತಿನ್ಬಾರ್ದು ಅಂದ್ಮೇಲೆ ಪೂಜೆಗೆ ಬರ್ದಿರೋ ಬಾವ ಯಾಕೆ ತಿನ್ಬೇಕು? ಯಾರ್ ತಿನ್ ಸಾಯ್ತಾರೋ ಅಂತ ನನಗಂತೂ ಟೆನ್ಷನ್ ಜಾಸ್ತಿ ಆಗ್ತಿದೆ. ಒಂದ್ ಕೆಲ್ಸ ಮಾಡು, ಕೊಡ ಇಲ್ಲ ಅದನ್ನ. ಇವಾಗ ನೆಕ್ಕಾಗಲ್ಲ. ಕೊನೆಗೆ ಉಳ್ದಿರೋದ್ ಪಳ್ದಿರೋದನ್ನೆಲ್ಲ ಬಟ್ಲಲ್ಲಿ ಚೆನ್ನಾಗಿ ನೆಕ್ಬಹುದು. ತೊಳೆಯೋ ಅಗತ್ಯನೇ ಇರಲ್ಲ ಆಗ. ಆಹಾ, ಏನಕ್ಕ ಜೋಕ್ ಸುಮನ. ನಾನ್ ತಿಂತೀನಿ ಇವಾಗ. ರೆಡಿ? 1 2 3. ಬೇಡ ಬಿಡು. ಏನಾಯ್ತಕ್ಕ? ಪಾಪ ಗಾಯತ್ರಿ ಎಷ್ಟು ಆಸೆಯಿಂದ ನೋಡ್ತಿದ್ದಾಳೆ ನೋಡು ನೈನಿ. ದೊಡ್ಡೋರಾಗಿದ್ರು ಕೂಡ ಇವ್ರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಪ್ರಸಾದಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ಯಾ ಪುಟ್ಟಿ? ಮೊದ್ಲು ನೀನೇ ತಿನ್ನು ಹಾಗಿದ್ರೆ. ಆನು ಪುಟ್ಟ, ಬಾಯ್ ತೆಗಿ ನನ್ ಮುದ್ದು ಪುಟಾಣಿ. ಆನು.
ಏನಾಯ್ತಮ್ಮ ಹಾಕಿಸ್ದಿಯಲ್ಲ? ಏನೋ ಬಂದ್ ಹೋಯ್ತು ರೀ. ಇಳಿಯತ್ತೆ. ಏಯ್ ಏನೋ ಹುಲಿ ಬಂದಾಗ ಬಡ್ಕೋತಿದ್ಯಲ್ಲೇ. ಪ್ರಸಾದ ಎಲ್ಲ ಕೇಳಕ್ ಚಲ್ಲೋಯ್ತು. ಛೆ, ಯಾರಿಗೂ ಸಿಗ್ಲಿಲ್ಲ ಪ್ರಸಾದ, ನೋಡಿದ್ರ? ಇಲಿ ಅಂದ್ರೆ ವಿಘ್ನೇಶ್ವರನ ಬಂಟ ಮತ್ತೆ ವಾಹನ ಕೂಡ. ಯಾಕೆ ಬಂದ್ ಹೀಗೆ ಮಾಡ್ತೋ? ದೇವ್ರಿಗೆ ಕೋಪ ಬಂದಿದೆ ಅನ್ಸುತ್ತೆ ಚಿಕ್ಕಪ್ಪ. ಆ